ಹೇಗಿತ್ತು, ಎಷ್ಟು ಗಂಟೆಗಳ ಕಾಲ ಸಮಯವನ್ನ ವಿಜಯ್ ಅಲ್ಲಿ ಕಳೆದ್ರು, ಅಂಡ್ ಇವತ್ತು ನಡೆದಂತಹ ಪೂಜಾ ವಿಧಿವಿಧಾನ, ಅದರ ವಿಶೇಷತೆ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ ನೀವು. ನಮಸ್ಕಾರ. ಮಾನ್ಯ ತಮಿಳುನಾಡಿನ ಮುಖ್ಯಮಂತ್ರಿಗಳಾದಂತ ಜೋಸೆಫ್ ವಿಜಯ್ ಅವರು ಸುಮಾರು 3.5 ಗಂಟೆಗೆ ದೇವಸ್ಥಾನದ ದರ್ಶನಾರ್ಥಿಯಾಗಿ ಆಗಮಿಸಿರ್ತಾರೆ. 3:30ಗೆ ಬಂದವರು ಅವರು ಎಲ್ಲಾ ರೀತಿಯಾದಂತಹ ದರ್ಶನಕ್ಕೆ ಸಿದ್ಧತೆಯನ್ನು ಪಡೆದೇ ಬಂದಿರ್ತಾರೆ. ಶಾಲನ್ನೆಲ್ಲ ಹೊದ್ದು ದರ್ಶನಕ್ಕೆ ಏನು ವ್ಯವಸ್ಥೆ ಬೇಕೋ ಅದನ್ನ ಮುಂಚಿತವಾಗಿ ಮಾಡಿ ನೇರವಾಗಿ ದರ್ಶನಕ್ಕೆ ಬಂದಿರ್ತಾರೆ. ಅವರನ್ನ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತೆ ತಂತ್ರಿ ಮತ್ತೆ ಅರ್ಚಕ ವರ್ಗದವರು ನಾವು ಅವರನ್ನ ಪೂರ್ಣ ಕುಂಭದ ಮುಖಾಂತರ ಸ್ವೀಕರಿಸಿಕೊಂಡು ನೇರವಾಗಿ ಅವರನ್ನ ಸ್ತಂಭ ಗಣಪತಿಯಲ್ಲಿ ನಿರ್ವಿಘ್ನಕ್ಕಾಗಿ ಪ್ರಾರ್ಥನೆಯನ್ನ ಮಾಡಿಸಿ ದೇವರ ಮುಂಭಾಗಕ್ಕೆ ಕರ್ಕೊಂಡು ಹೋಗಿರ್ತೇವೆ. ದೇವರಲ್ಲಿ ಅವರು ಫಲವನ್ನ ಹಿಡಿದು ಪ್ರಾರ್ಥನೆಯನ್ನು ಮಾಡಿ ಫಲ ಸಮರ್ಪಣೆ ಮಾಡಿದ್ದಾರೆ. ಮಾಡಿದ ನಂತರದಲ್ಲಿ ದೇವರ ಮಂಗಳಾರತಿಯನ್ನ ನೋಡಿ ದೇವರಿಗೆ ಬೆಳ್ಳಿಯ ಖಡ್ಗವನ್ನ 1 kg 600 ಗ್ರಾಮ್ ಇರತಕ್ಕಂತ ಬೆಳ್ಳಿಯ ಖಡ್ಗವನ್ನ ದೇವಿಗೆ ಸಮರ್ಪಣೆಯನ್ನ ಮಾಡಿ ನಿತ್ಯವೂ ಕೂಡ ದೇವರಲ್ಲಿ ಇದನ್ನ ಅಲಂಕಾರಕ್ಕೆ ಉಪಯೋಗಿಸಬಹುದಾ ಅಂತ ಕೇಳ್ಕೊಂಡಿರ್ತಾರೆ. ಹಾಗೆ ಪ್ರಸಾದವನ್ನ ಸ್ವೀಕಾರ ಮಾಡಿ ಲಕ್ಷ್ಮೀ ಗಣಪತಿ ಅಂದ್ರೆ ದಶಭುಜ ಗಣಪತಿ ಒಳ ಪ್ರಾಕಾರದಲ್ಲಿ ಮತ್ತೆ ಶಂಕರಾಚಾರ್ಯರನ್ನ ದರ್ಶನ ಮಾಡಿ ಹೊರಗಡೆ ವೀರಭದ್ರ ಸ್ವಾಮಿಯಲ್ಲಿ ವಿಶೇಷವಾಗಿ ದರ್ಶನ ಮಾಡಿ ಪ್ರಸಾದ ಪಡೆದು ಒಂದು ಪ್ರದಕ್ಷಿಣೆಯನ್ನ ಹಾಕಿ ಕ್ಷೇತ್ರದಿಂದ ನಿರ್ಗಮಿಸಿರ್ತಾರೆ. ಈ ರೀತಿಯಲ್ಲಿ ಅವರು ಪೂಜೆ ಪುನಸ್ಕಾರಗಳನ್ನ ನೆರವೇರಿಸಿ ಹೋಗಿರ್ತಾರೆ. ಎಸ್ ಗುರುಗಳೇ, ಇವತ್ತು ಕೊಲ್ಲೂರು ಮೂಕಾಂಬಿಕೆಗೆ ತಮಿಳುನಾಡು ವಿಜಯ್ ಸಿಎಂ ಅಂದ್ರೆ ತಮಿಳುನಾಡಿನ ಸಿಎಂ ವಿಜಯ್ ಬಂದಿದ್ರು ಅನ್ನೋದು ಒಂದು ವಿಶೇಷತೆ. ಆದ್ರೆ ಮತ್ತೊಂದು ಹೈಲೈಟ್ ಆಗ್ತಾ ಇರೋದು ಅವರು ಅರ್ಪಿಸಿರೋ ಆ ಖಡ್ಗ. ಇದ್ರ ವಿಶೇಷತೆ ಅಥವಾ ಇದರ ಸ್ಪೆಷಾಲಿಟಿ ಹಂಚ್ಕೋಬೋದಾ ನಮ್ಮ ಜೊತೆಗೆ? ಇದು ಹರಕೆ ಕಟ್ಕೊಂಡಿದ್ರಂತ ಮುಂಚೆ, ಅಥವಾ ಯಾಕೆ ಅವ್ರ ಮನ್ಸಿಗೆ ಯಾಕೆ ಇದನ್ನ ಬಂದ್ ಕೊಡ್ಬೇಕು ಅಂತ ಅನಿಸ್ತು? ನಮ್ಮ ಜೊತೆ ಹಂಚ್ಕೊಳ್ಬೋದಾ ನೀವು? ದೇವಸ್ಥಾನಕ್ಕೆ ಅವರು ಯಾವುದೇ ಸಂಕಲ್ಪವನ್ನ ತಿಳಿಸಿ ಬಂದಿಲ್ಲ. ಸಂಕಲ್ಪದಲ್ಲೂ ಕೂಡ ಅವ್ರ ಹೆಸರನ್ನ ಹೇಳಿರ್ತಾರೆ ಬಿಟ್ರೆ ಬೇರೆ ಯಾವುದೇ ಉದ್ದೇಶಗಳನ್ನ ಅವರು ಹೇಳ್ಕೊಂಡಿಲ್ಲ. ಆದ್ರೆ ಅವರು ಮುಖ್ಯಮಂತ್ರಿಗಳಾಗಿದ್ರಿಂದ ಅವ್ರಿಗೆ ವಿಶೇಷವಾದಂತ ಸಂಕಲ್ಪ ಮತ್ತೆ ಮಂಗಳಾರತಿಯ ಒಂದು ವಿಶೇಷ ವ್ಯವಸ್ಥೆ ಶ್ರೀ ಕ್ಷೇತ್ರದಲ್ಲಿ ರೂಢಿಯಲ್ಲಿ ಬಂದಿರ್ತದೆ. ಅದೇ ರೀತಿಯಲ್ಲಿ ಅವರಿಗೆ ಸಂಕಲ್ಪವನ್ನು ಮಾಡುವಾಗ ನಾವೇ ಅವರಿಗೆ ಅವರ ರಾಜಕೀಯ ಕ್ಷೇತ್ರದಲ್ಲಿ ಅವರಿಂದ ಒಳ್ಳೆಯ ಆಡಳಿತ ಜನರಿಗೆ ಸಿಗ್ಲಿ ಅಂತ ಪ್ರಾರ್ಥನೆ ಮಾಡಿ ರಕ್ಷೆಯನ್ನು ಕಟ್ಟಿರ್ತೇವೆ ಬಿಟ್ರೆ ಅವ್ರು ಯಾವುದೇ ವಿಶೇಷ ಸಂಕಲ್ಪವನ್ನ ಅವರಾಗ್ಲಿ ಅವರ ಜೊತೆಗಾರರಾಗ್ಲಿ ಹೇಳ್ಕೊಂಡಿಲ್ಲ. ಈ ಶತ್ರು ಸಂಹಾರ ಯಾಗ ಸಂಕಲ್ಪವನ್ನ ಮಾಡ್ಕೊಂಡ್ರು ಅಂತ ಕೇಳ್ಪಡ್ತಾ ಇದ್ವಿ. ಹೆಸರೇ ಹೇಳುವಂತೆ ಶತ್ರುಗಳ ಸಂಹಾರ ಅಂದ್ರೆ ಅವ್ರನ್ನ ದೂರ ಇಡುವಂಥದ್ದು, ನೆಗೆಟಿವ್ ಎನರ್ಜಿಯಿಂದ ದೂರ ಇಡೋದು, ಈ ಸ್ಪರ್ಧಾತ್ಮಕವಾಗಿ ಹೆಂಗ್ ಫೈಟ್ ಮಾಡೋದು, ಇಂಥ ಕೆಲವೊಂದು ಬೇಸಿಕ್ ವಿಚಾರಗಳು ನಮಗೆ ಗೊತ್ತು. ಅದರ ಜೊತೆಗೆ ಉಳ್ದಂಗೆ ಹೇಳ್ಬೋದಾ, ಯಾಕೆ ಸಂಕಲ್ಪ ಮಾಡ್ತಾರೆ, ಇದ್ರ ಉದ್ದೇಶ ಏನು, ಇದನ್ನ ಮಾಡಿಸಿದ್ರೆ ನಮ್ಗೆ ಯಾವ ರೀತಿ ಅನುಕೂಲಗಳಾಗುತ್ತೆ ರಾಜಕೀಯವಾಗಿ ಹೇಳ್ಕೋಬೋದಾ ನಮ್ ಜೊತೆ? ಶತ್ರು ಸಂಹಾರ ಅಂತ ಹೇಳ್ಕೊಂಡು ಅವ್ರು ಯಾವುದೇ ಸಂಕಲ್ಪ ಹೇಳ್ಕೊಂಡಿಲ್ಲ ಫಸ್ಟ್ ಆಫ್ ಆಲ್ ಆಗಿ. ಆದ್ರೆ ಖಡ್ಗ ಅಂತ ಹೇಳುವಂತದ್ದು ಒಂದು ವಿಜಯದ ಪ್ರತೀಕ. ವಿಜಯದ ಪ್ರತೀಕವಾಗಿ ದೇವರಿಗೆ ಆ ಖಡ್ಗವನ್ನ ಸಮರ್ಪಣೆ ಮಾಡಿ ಸದಾಕಾಲ ದೇವರಿಂದ ನಮಗೆ ರಕ್ಷಣೆ ಪ್ರಾಪ್ತಿ ಇರ್ಲಿ ಅಂತ ಹೇಳುವಂತ ಒಂದು ಸೂಚ್ಯವಾಗಿ ಆ ಖಡ್ಗವನ್ನ ಸಮರ್ಪಣೆ ಮಾಡಿರ್ಬಹುದು. ಅದೇ ಹೇಳದಂತೆ ಯಾವುದೇ ವಿಚಾರವನ್ನ ಅವರು ಸಂಭಾಷಣೆಯನ್ನ ಮಾಡಿಲ್ಲ. ದೇವಸ್ಥಾನದಲ್ಲಿ ಬಹಳ ಶ್ರದ್ಧಾ ಭಕ್ತಿಯಿಂದ ಬಂದು ದೇವಿಯನ್ನ ದರ್ಶನ ಮಾಡಿದ್ರು, ಪ್ರಸಾದವನ್ನು ಸ್ವೀಕಾರ ಮಾಡಿದ್ರು. ಆ ಖಡ್ಗವನ್ನ ನಿತ್ಯವೂ ಒಂದು ದೇವರ ಅಲಂಕಾರಿಕವಾಗಿ ಬಳಸಬಹುದಾ ಅಂತಷ್ಟನ್ನೇ ಅವ್ರು ಮಾತಾಡಿದ್ರು ಹೊರತಾಗಿ ಅವರು ಯಾವುದೇ ವಿಚಾರವನ್ನ ಮಾತಾಡ್ಲಿಲ್ಲ. ಅದಲ್ಲದೆ ಈ ಖಡ್ಗ ಅಂತ ಹೇಳುವಂತದ್ದು ಒಂದು ದೇವಿಯ ಆಯುಧ. ಅದು ಹಿಂದೆ ಯುದ್ಧ ಕಾಲದಲ್ಲಿ ಕೂಡ ಅನೇಕ ಯುದ್ಧದ ಅಸ್ತ್ರವಾಗಿ ದೇವಿ ಬಳಸಿದಂತ ಒಂದು ಪ್ರತೀಕವಾಗಿ, ಅಂದ್ರೆ ದುಷ್ಟರ ಸಂಹಾರಿಣಿಯಾಗಿ ಶಿಷ್ಟರ ರಕ್ಷಕಿಯಾಗಿ ಇರ್ತಕ್ಕಂತ ಒಂದು ಪ್ರತೀಕ ಖಡ್ಗ ಅಂತ ಹೇಳುವಂತದ್ದು. ಎಲ್ಲಾ ಆಯುಧಗಳು ಕೂಡ ಹಾಗೆ ಆ ರಕ್ಷಣೆಗೋಸ್ಕರ ಅವರು ಖಡ್ಗವನ್ನ ಸಮರ್ಪಣೆ ಮಾಡಿರಬಹುದು. ಮತ್ತೆ ಈ ಹಿಂದೆ ಕೂಡ ತಮಿಳುನಾಡಿನ ಮುಖ್ಯಮಂತ್ರಿಗಳು
ಚಿನ್ನದ ಖಡ್ಗ ಸಮರ್ಪಣೆ ಮಾಡಿರುವುದರಿಂದ ಅದೇ ರೀತಿಯಲ್ಲಿ ಸಂಕಲ್ಪ ಮಾಡಿರ್ಬೋದು ಅಂತೇಳಿ ನಮ್ಮ ಭಾವನೆ. ಎಸ್, MGR ಅವರು ಕೂಡ ಬರೋಬ್ಬರಿ 1 kg ತೂಕದ ಈ ಖಡ್ಗ ಕೊಟ್ಟಿದ್ರು ಅಂತ ಕೇಳ್ಪಟ್ಟಿದ್ವಿ ನಾವು. ಆಮೇಲೆ ಜಯಲಲಿತಾ ಅವರು ಬಂದು ಹೋಗಿದ್ರು, ಈಗ ವಿಜಯ್ ಬಂದಿದ್ದಾರೆ, ಅವರು ಕೂಡ ಖಡ್ಗ ಕೊಟ್ಟಿದ್ದಾರೆ. ಸಿಮಿಲರ್ ಅನ್ನಿಸ್ತಾ ಇದೆ. ಏನ್ ಗುರುಗಳೇ, ತಮಿಳುನಾಡಿನ ರಾಜಕಾರಣಿಗಳಿಗೂ ನಮ್ಮ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರಕ್ಕೂ ಅದೇನು ನಂಟು ಅಂತ? ಏನಿಲ್ಲ, ಅವರವರ ಭಾವ, ಅವರವರ ಭಕ್ತಿ. ಈ ಹಿಂದೆ MGR ಅವರು ಬಹಳ ದೇವಿಯ ದೊಡ್ಡ ಭಕ್ತರಾಗಿದ್ರು. ಅವರು ವಿಶೇಷವಾದಂತಹ ಅನುಗ್ರಹವನ್ನ ದೇವಿಯಿಂದ ಪಡೆದಿದ್ರು. ಅವರು ಅವರಿಗೆ ಕೊಲ್ಲೂರು ಅಮ್ಮನವರ ಅನುಗ್ರಹದಿಂದಲೇ ಅವರಿಗೆ ಆ ಮುಖ್ಯಮಂತ್ರಿ ಪದವಿ ಪ್ರಾಪ್ತಿಯಾಗಿರುವುದಂತೇಳಿ ಅವರು ನೇರವಾಗಿ ಹೇಳ್ಕೊಂಡಿದ್ದಾರೆ. ಅವರು ಇಲ್ಲಿನ ದರ್ಶನದ ನಂತರನೇ ಅವರು ಈ ರಾಜಕೀಯಕ್ಕೆ ಕಣಕ್ಕೆ ಇಳಿದಿದ್ದು ಕೂಡ. ಅವರಿಗೆ ಇಲ್ಲಿ ಬಂದು ಶಿಖರದಲ್ಲಿ ಕಂಡಂತ ಒಂದು ಸೂಚನೆಯಿಂದ ಅವರು ಸ್ಪರ್ಧೆಯನ್ನು ಮಾಡಿದ್ರು ಅಂತ ಹೇಳಿ, ಮತ್ತೆ ಆ ಸಂಕಲ್ಪ ವಿಜಯವಾದರೆ ಇಲ್ಲಿ ಖಡ್ಗ ಸಮರ್ಪಣೆ ಮಾಡ್ತೇನೆ ಅಂತ ಹೇಳಿ ಆ ಖಡ್ಗವನ್ನು ಸಮರ್ಪಣೆ ಮಾಡಿದ್ರು. ಆ ನಂತರದಲ್ಲಿ ಅದರ ನಂತರದಲ್ಲಿ ಈ ತಮಿಳುನಾಡಿನವರಿಗೆ ಕೊಲ್ಲೂರಿನ ಒಂದು ಪ್ರಖ್ಯಾತಿ ಎಲ್ಲರಿಗೂ ಸ್ವಲ್ಪ ಪರಿಚಯ ಆಯಿತು ಮಾಧ್ಯಮದ ಮುಖಾಂತರ. ಅನಂತರ ಜಯಲಲಿತಾ ಅವರು ಕೂಡ ಮುಖ್ಯಮಂತ್ರಿಗಳಾದ ನಂತರ ಬಂದು ದರ್ಶನ ಮಾಡಿ ಅವರು MGR ಅವರು ಸಮರ್ಪಣೆ ಮಾಡಿದ ಖಡ್ಗವನ್ನ ಕೂಡ ನೋಡಿದ್ದಾರೆ. ಇವತ್ತು ಕೂಡ ವಿಜಯ್ ಅವರು ಅದನ್ನ ಖಡ್ಗವನ್ನ ಕೈಯಲ್ಲಿ ಹಿಡಿದು ದರ್ಶನ ಮಾಡಿ ಅವರು ತಂದಂತ ಖಡ್ಗವನ್ನ ಸಮರ್ಪಣೆ ಮಾಡಿದ್ದಾರೆ. ನೀವು ಕೈಗೆ ಒಂದು ರಕ್ಷಾ ಕವಚ ಕಟ್ಟಿದ್ವಿ ಅಂತ ಮಾತಾಡ್ತಾ ಇದ್ರಿ, ಅದ್ರ ಸ್ಪೆಷಾಲಿಟಿ ಹಂಚ್ಕೊಳ್ಬೋದಾ ಗುರುಗಳೇ ನಮ್ ಜೊತೆಗೆ? ಏನಿಲ್ಲ, ರಕ್ಷೆ ಅಂತೇಳಿ ರಾಜಕೀಯ ಕ್ಷೇತ್ರದಲ್ಲಿ ಅಮ್ಮನವರ ರಕ್ಷೆ ಟೆಕ್ನಿಕಲ್ ಇಶ್ಯೂಸ್. ಬಟ್ ತಮ್ಮ ಇಷ್ಟು ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ತಮ್ಮ ಸಮಯವನ್ನು ನಮ್ಮ PNS ವಿಸ್ತಾರದ ಜೊತೆಗೆ ಅವರು ಕೊಟ್ಟಿದ್ದಾರೆ. ಆ್ಯಂಡ್ ಅಲ್ಲಿ ಏನೇನಾಯಿತು ಪೂಜೆ ಸಂದರ್ಭದಲ್ಲಿ, ಏನು ಕೇಳ್ಕೊಂಡ್ರು, ಆ್ಯಂಡ್ ಆ ಬೆಳ್ಳಿ ಖಡ್ಗದ ವಿಶೇಷತೆ, ಅದು ಸಿದ್ಧಿ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕೆ, ಇದೆಲ್ಲದ್ರ ಬಗ್ಗೆ ಅಚ್ಚುಕಟ್ಟಾಗಿ ವಿವರಣೆಯನ್ನು ಕೊಟ್ಟರು ಅಡಿಗ ಅವರು. ಥ್ಯಾಂಕ್ ಯು ಅಂತ ಹೇಳೋದ್ರ ಮುಖಾಂತರ ತಮಿಳುನಾಡಿನ ರಾಜಕಾರಣಕ್ಕೂ ಅಥವಾ ರಾಜಕೀಯ ನಾಯಕರುಗಳಿಗೂ ನಮ್ಮ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರಕ್ಕೂ ಒಂದು ರೀತಿ ಅವಿನಾಭಾವ ಸಂಬಂಧ. ಆ್ಯಂಡ್ ಈ ಖಡ್ಗದ ವಿಚಾರ ಹೇಳಬೇಕು ಅಂದರೆ ಇವರು ಬೆಳ್ಳಿ ಖಡ್ಗ ಕೊಟ್ಟಿದ್ದಾರೆ. ಹಿಂದೆ MGR ಅವರು 1 kg ತೂಕದ ಚಿನ್ನದ ಖಡ್ಗ ಕೊಟ್ಟೋಗಿದ್ರು. ಆ ಖಡ್ಗಕ್ಕೆ ಜಯಲಲಿತಾ CM ಆದ್ಮೇಲೆ ಬಂದವರು ಪೂಜೆ ಮಾಡಿಸ್ಕೊಂಡು ಹೋಗಿದ್ರು. ಆ್ಯಂಡ್ ಅವರು ಕೂಡ ಕೆಲವೊಂದು ಯಾಗಗಳನ್ನು ಮಾಡ್ಕೊಂಡು ಹೋಗಿದ್ರು. ಸೊ ಬಹುಶಃ ಇದು ಹಾಗೆ ಕಂಟಿನ್ಯೂ ಆಗ್ತಾ ಹೋಗ್ತಾ ಇದೆಯಾ ಅಂತ ಅವರು ಮಾಡಿದ್ರು. ಆ್ಯಂಡ್ ಏನೋ ತುಂಬ ಪವರ್ಫುಲ್ ಜಾಗ ಅನ್ನುವಂಥದ್ದು ಗೊತ್ತಾಗಿ ಬಂದು ಹೋದ್ರೋ ಏನೋ ಗೊತ್ತಿಲ್ಲ, ಒಟ್ಟು ಒಂದು ಸಂಕಲ್ಪ ಮಾಡ್ಕೊಂಡು ಹೋಗಿದ್ದಾರೆ. ಯಾವುದೇ ರೀತಿಯ ಶತ್ರುಗಳ ಬಾಧೆ ಇಲ್ಲದೆ ತಮ್ಮ ರಾಜ್ಯದ ಆಳ್ವಿಕೆನ ಇನ್ನು ಮುಂದಕ್ಕೆ ಹೆಂಗೆ ಮುಂದುವರಿಸ್ಕೊಂಡು ಹೋಗ್ಬೋದು, ಇಂಥದ್ದೇನೋ ಕೆಲವೊಂದು ಪ್ರೇಯರ್ಗಳನ್ನು ಮಾಡ್ಕೊಂಡು ಹೋಗಿರ್ತಾರೆ. ಸೊ ಇದು ಇವತ್ತು ಕೊಲ್ಲೂರು ಭಾಗದಲ್ಲಿ ಹೈಲೈಟ್ಸ್ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ತಮಿಳುನಾಡಿನ CM ಜೋಸೆಫ್ ವಿಜಯ್ ಬಂದು ದೇವಿಯ ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಪಡೆದು ತಮಗನ್ನಿಸಿದ ರೀತಿಯಲ್ಲಿ ಒಂದು ಬೆಳ್ಳಿಯ ಖಡ್ಗವನ್ನು, ಅಂದರೆ ಅವ್ರು ಏನು ಅಂದ್ಕೊಂಡಿದ್ರು, ಬಹುಶಃ ಮುಂಚೆಯೇ ಸಂಕಲ್ಪ ಮಾಡ್ಕೊಂಡಿದ್ರೇನೋ ಅಥವಾ ಹರಕೆ ಕಟ್ಕೊಂಡಿದ್ರೇನೋ, ಎಲ್ಲವೂ ಹಿಂಗೆ ಈಡೇರಿದ್ರೆ ಬಂದು ಹರಕೆ ತೀರಿಸೋಗ್ತೀನಿ ಅಂತ. ಯಾಕಂದರೆ ಅವರ ಹಿಂದಿನ ಮಾಜಿ ಮುಖ್ಯಮಂತ್ರಿಗಳು ಮಾಡ್ಕೊ ಬಂದಿರೋದನ್ನು ನೋಡಿದ್ರಲ್ಲ, ಯಾರ್ಯಾರು ಏನೇನು ಕೊಟ್ಟು ಹೋಗಿದ್ರು ಅಂತ, ಹಾಗೆ ಅನ್ಕೊಂಡಂಗೆ ಕಾಣಿಸ್ತಾ ಇದೆ. ಬಂದು ಸಮರ್ಪಿಸಿ ಎಲ್ರಿಗೂ ಕೂಡ ನಗುಮುಗದಿಂದಲೇ ನಮಸ್ಕಾರ ಮಾಡಿ ಹೊರಟರು.